ಇದು ಇಲ್ಲೇ ಒಳಗಡೆ ಯಾರ್ದೋ ಕೈ ಒಳ ಇದೆ. ಇತನ್ಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಕ್ಳು ಯಾರು ಅವ್ರನ್ನ ಹೇಳ್ಕೊಂಡು ಹೋಗೋರು ಅವ್ರನ್ನೆಲ್ಲ ಸಮಾಧಿ ಕಟ್ಬಿಡ್ತೀನಿ. ಅಕ್ಕ, ಇಲ್ಲಿ ನಮ್ ಸುಳಿವು ಯಾರಿಗೂ ಸಿಕ್ಕಿಲ್ಲ. ಇವತ್ ಪಂಚಮಿ ಕೊರಳಿಗೆ ತಾಳಿ ಬೀಳೋದು ಈ ಕಿಟ್ಟಿ ಅಂತಾನೆ ಇದನ್ನೆಲ್ಲ ಮಾಡೋರೆ. ನಮ್ಗೆ ಸಾಕ್ಷಿ ಸಿಗ್ಬಾರ್ದು ಅಂತಾನೆ ವೈರ್ಗಳನ್ನ ಕಟ್ ಮಾಡೋರೆ. ಇದು ಪಕ್ಕಾ ಗರುಡ ಮಲಿದೆ ಕೆಲಸ. ನನ್ನ ಮಕ್ಕಳನ್ನ ಸಾಹಿತ್ಯ ಬಿಟ್ಟಿದ್ದೆ ತಪ್ಪಾಗೋಯ್ತು. ಆಗ ಸರಿ ಅಕ್ಕ, ನಾನು ಹೋಗ್ತೀನಿ. ಸರಿ, ಶುರು ಹಚ್ಕೋ. ಅಕ್ಕ, ನನಗೆ ಮೊದ್ಲೇ ಅನುಮಾನ ಆಯ್ತಕ್ಕ. ಆ ಮಲ್ಲಿ ಗರುಡ ಬಂದಿಲ್ ಬೆದರಿಕೆ ಹಾಕಿದಾಗೆ ಈ ಚೇತನ್ ಓಡ್ ಹೋಗ್ತಾನೆ ಅಂತ. ಓಡ್ ಹೋಗೋ ಯಾರಾದ್ರೂ ಹೇಳ್ಬಿಟ್ಟು ಹೋಗ್ತಾರ ಮಗಳೇ. ಒಂದ್ ದಾರಿಗೆ ಸುಂಕ ಇಲ್ಲ ಅಂತ ಚಕ್ಕರ್ ಹಾಕಿದ್ದಾರೆ. ನಮ್ಮ ಮನೆ ಮಾನ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಆ ಗಂಡಿನ ಕಡೆ ಇಲ್ಲಿ ಬಂದಿತ್ತು ಅನ್ಸುತ್ತೆ. ಮಹೇಶ್ವರಿ, ಬಾಯಿ ಮುಚ್ಕೊಂಡಿದ್ಕೊಳ್ಳೆ. ಮರ್ಯಾದೆ ತೆಗೆಯೋರಾಗಿದ್ರೆ ಅವ್ರು ಮೊದ್ಲೇ ಮದುವೆ ಬೇಡ ಅಂತ ಹೇಳ್ತಿದ್ರು. ಮದ್ವೆ ಮಂಟಪಕ್ಕೆ ಬರಕ್ಕೂ ಮುಂಚೆ ಮದ್ವೆ ಬೇಡ ಅಂತ ಹೇಳಿದ್ರೆ ನಾವು ಅವ್ರನ್ನ ತುಂಡ ಕತ್ರಸಾಕ್ತೀವಿ ಅನ್ನೋ ಭಯ ಇತ್ತು ಅವ್ರಿಗೆ. ಅದಕ್ಕೆ ಮಗನ ಕಳಿಸ್ಬಿಟ್ಟು ಅವ್ರು ಇಲ್ಲೇ ಉಳ್ಕೊಂಡಿರೋದು. ಅವನು ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ. ಪಾಪ ಅವ್ರ ಅಪ್ಪ ಅಮ್ಮ ಆಡ್ತಾ ಇದ್ದಾರೆ. ಏನ್ ಹೇಳ್ತಿಕತಿ? ಮದುವೆ ಮುಹೂರ್ತ ಟೈಮ್ ಆಗಿದೆ, ಹುಡುಗನೇ ಕಾಣಲ್ಲ ಅಂತಿ. ನನಗೇನು ಗೊತ್ತಲ್ಲ, ಆ ಮಲ್ಲಿ ಮತ್ತೆ ಗರುಡ ಇದಾರಲ್ಲ, ಅವರು ಸಾಯಿಸ್ತೀನಿ ಅಂತ ಬೆದರಿಕೆ ಹೊಟ್ಟಿದ್ರು. ಅದಕ್ಕೆ ಹೆದರ್ಕೊಂಡು ಏನಾದ್ರು ಓಡೋಗಿರ್ಬೋದಾ ಅಂತ ಎಲ್ಲ ಕಡೆ ಹುಡುಕಿದ್ವಿ ಅಣ್ಣ. ನೀವೆಲ್ಲೂ ನೋಡಿಲ್ಲ ತಾನೆ? ನೋಡಿಲ್ಲ. ಏನಕ್ಕ ಹಿಂಗಾಗೋಯ್ತು? ನಮ್ ಪಂಚಮಿ ಜೀವನ ಹರಾಜಾಗೋಯ್ತು. ಆ ದೇವ್ರಿಗೆ ಕಣ್ಣೇ ಇಲ್ಲ. ಬಾಯಿ ಬರ್ದಿರೋ ಹುಡುಗಿಗೆ ಹಂಗೋ ಹಿಂಗೋ ಒಂದ್ ಕಂಕಣ ಬಗ್ಗೆ ಕುಡ್ ಬಂದ್ರೆ ಇವಾಗ ಅದು ಕಿತ್ತೋಯ್ತಲ್ಲಕ್ಕ. ಅಯ್ಯೋ ಕಿಟ್ಟಿಯಣ್ಣ, ಏನಾಯ್ತು? ಯಾಕೆ ಅಳ್ತಾ ಇದೀರಾ? ಅದೇ ಅಕ್ಕ, ಊಟಕ್ ಮುಂಚೆನೆ ವರ ಇದ್ದಾನಲ್ಲ, ಓಡೋಗ್ಬಿಟ್ಟಿದ್ದಾನೆ ಅಕ್ಕ. ಎಲ್ಲ ಕಡೆ ಹುಡುಕ್ತಾ ಇದಾರೆ. ಪಾಪ ಈ ವಿಷಯ ಏನಾದ್ರು ಪಂಚಮಿ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಏನ್ ಕತೆನೋ ವಿಷಯ ಗೊತ್ತಾಯ್ತಾ? ಮದುವೆ ಆಗ್ಬೇಕಾದ್ರೆ ಹುಡುಗ ಓಡೋಗ್ಬಿಟ್ಟಿದ್ದಾನೆ. ಅರೆ, ಈಗ ತಾನೆ ನೋಡಿದ್ನಲ್ಲಣ್ಣ. ನೋಡಿದ್ರ? ಎಲ್ಲಿ ನೋಡಿದ್ರಿ? ಅದೇ ಗಲಾಟೆ ನಡೆಯುವಾಗ. ಅಯ್ಯೋ ಅಣ್ಣ, ಗಲಾಟೆ ಆದ್ಮೇಲೆ ಹುಡುಗ ಹೆದರ್ಕೊಂಡು ಓಡೋಗಿದ್ದಾನೆ. ಪಾಪ ನಮ್ ಪಂಚಮಿ ಮರ್ಯಾದೆ ಹರಾಜಾಗೋಯ್ತು. ಪಾಪ ಮಾತು ಬರ್ದಿರೋ ಹುಡುಗಿನ ಯಾರನ್ನ ಮದುವೆ ಆಗ್ತಾರೆ? ಪಂಚಮಿ ಜೀವನನ ಹಾಳು ಮಾಡಾಕ್ಬಿಟ್ಟ ಅವನು. ಅದಕ್ಕಿನ್ನೂ ಟೈಮ್ ಇದೆ. ಕಲ್ಯಾಣ ಮಂಟಪದ ಕೆಲಸ ಎಲ್ಲ ಮುಗಿದ್ಮೇಲೆ ಅಣ್ಣ ಏನ್ ಹೇಳ್ತಾ ನೋಡ್ಕೊಂಡು ಇವನ್ಗೊಂದ್ ಗತಿ ಕಾಣಿಸೋಣ. ಕಲ್ಯಾಣ ಮಂಟಪ ಪೂರ ಸುದ್ದಿ ಆಗಿದೆ, ನಿಜಾನ? ತುಂಬಾ ಬೇಜಾರಾಗ್ತಿದೆ ಅಕ್ಕ. ಪಾಪ ಮದ್ವೆನೇ ಆಗಲ್ಲ ಅನ್ಕೊಂಡಿರೋ ಹುಡುಗಿ ಮದ್ವೆ ಆಗ್ತಿತ್ತು. ಈ ಸಮಯದಲ್ಲಿ ಹುಡುಗ ಓಡೋಗೋಬೇಕಿತ್ತ? ಎಂತ ಪುಕ್ಲ ಅವನು. ತಂಗಿ ಮದುವೆ ಬಗ್ಗೆ ಎಷ್ಟು ಕನ್ಸ್ಕೊಂಡಿದೆ, ಆದ್ರೆ ಈ ತರ ಆಗ್ಬಾರ್ದಾಗಿತ್ತು. ಎಲ್ಲಾ ಸರಿ ಹೋಯ್ತು ಅಂದಾಗ ಈ ಹುಡುಗ ಓಡೋಗಿರೋದು ಸತ್ಯ ಆಗ್ತಾ ಇಲ್ಲ. ಇಂತ ಪುಕ್ಲನ್ನ ನಿನ್ ತಂಗಿ ಹುಡ್ಕೋದು ಹೆದರ್ಕೊಂಡು ಮುಹೂರ್ತಕ್ ಮುಂಚೆ ಮಂಟಪ ಬಿಟ್ಬಿಟ್ಟು ಓಡೋಗಿದ್ದಾನೆ. ಎಲ್ಲಿಂದ ಹಿಡ್ಕೊಂಡ್ರ ಅವನ್ನ? ಹೋದ್ರೆ ಹೋಯ್ತಾನ್ ಬಿಡ, ಪೀಡೆ ತೊಲಗ್ತು ಅಂತ ತಿಳ್ಕೊ. ಯಾಕಂದ್ರೆ ನೀವ್ ಹೇಳ್ದಂಗೆ ಅವರ ಎದ್ರಕೊಂಡು ಓಡೋಕವನು ಅಥವಾ ಯಾರೋ ಬೇಕು ಅಂತ ಮಾಡಿರೋ ಕುತಂತ್ರನೋ ಎಲ್ಲ ಗೊತ್ತಾಯ್ತದೆ. ಗೊತ್ತಾಗ್ಲೇಬೇಕು. ನನ್ ತಂಗಿ ಜೀವನ ಹಾಳಾಗಕ್ಕೆ ಈ ಮಾದೇವ ಬಿಡೋದಿಲ್ಲ. ಆದ್ರೆ ಅಲ್ಲಿಗಂಟ ದಯವಿಟ್ಟು ಯಾರು ಮನ್ಸಿಗೆ ನೋವಾಗಂಗ್ ಮಾತಾಡ್ಬಿಟ್ಟು ಕೈ ಮುಗಿತೀನಿ. ಚೇತನ್ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗಲೇಬೇಕು. ಇಡೀ 3 ಜನರು ಪಂಚಮಿ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ದಾರೆ. ಇದು ಮುಂದುವರೆದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು ಪ್ರೇಮ, ಆದ್ರೆ ಚೇತನ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲಿಂದ ಶುರು ಮಾಡ್ಬೇಕು ಅಂತ ತಲೆನೇ ಓಡ್ತಿಲ್ಲ ನನಗೆ. ನಮ್ ಕಲ್ಯಾಣಿ ಅಕ್ಕ ಮಹಾದೇವನ್ ದುಃಖ ನೋಡ್ತಿದ್ರೆ ನಮ್ ಮಗಳ ಮದ್ವೆ ದಿನ ನೆನಪಾಗ್ತಿದೆ. ದಿನ ಟೈಮಲ್ಲೂ ಹೀಗೆ ಆಗಿತ್ತಲ್ವಾ? ಹೌದು ಶಾರದಾ, ಗಂಡು ಹಸೆ ಮನೆ ಮೇಲೆ ಕೂತು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟೋವರೆಗೂ ಈ ಮದ್ವೆ ಅನ್ನೋದು ಜೂಜಾಟ ಆಗ್ಬಿಟ್ಟಿದೆ. ಹೀಗೆ ಮದ್ವೆ ಮನೆಯಿಂದ ಗಂಡು ನಾಪತ್ತೆ ಆದ್ರೆ ಬರೀ ಹೆಣ್ಣಿನ ಜೀವನದ ಪ್ರಶ್ನೆ ಅಲ್ಲ ಕಣೆ, ಇಡೀ ಕುಟುಂಬ ಸಾವಿಗಿಂತ ಘೋರವ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಎಲ್ಲಿದ ನಿಮ್ ಮಗ? ನಿಮಗೆ ಹೇಳ್ದೆ ಹೋಗ್ಬಿಡ್ತಾನ? ಇಷ್ಟು ಜನಗಳ ಮುಂದೆ ನಮ್ಮ ಊರಿನ ಮರ್ಯಾದೆ ಕಾದ್ಬಿಟ್ನಲ್ರಿ. ಅಯ್ಯೋ, ನನ್ನ ನಂಬಿಯಪ್ಪ, ನನ್ ಮಗ ಅಂತವಲ್ಲ. ಅವನಿಗೆ ಪಂಚಮಿ ಅಂದ್ರೆ ಪಂಚ ಪ್ರಾಣ. ಈಗ ನಮ್ಮೆಲ್ಲರೂ ಪ್ರಾಣ ತೆಗೆದು ಹೋಗಿದ್ದಾನಲ್ಲ ನಿಮ್ ಮಗ. ಅದಕ್ಕೆ ಏನ್ರಿ ಹೇಳ್ತೀರಾ? ನಮ್ಮ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗಿದೆ. ಈಗ ಮದ್ವೆ ಮಂಟಪದಿಂದ ಬಿಟ್ಟು ಓಡ್ ಹೋಗಿದ್ದಾನಲ್ಲ, ನಾಳೆ ನನ್ ಮಗನ್ನ ಯಾರಿಗೆ ಮದ್ವೆ ಆಗ್ತಾರೆ? ಅವ್ರಿಗೆ ಯಾರಿಗೆ ಗಂಟು ಕೊಡ್ತಾರೆ? ಹೇಳ್ರಿ. ನಾನು ಕಿಡ್ನಾಪ್ ಹೇಗೆ ಮಾಡಿ ತಪ್ಪಿಸ್ಕೋಬೇಕು? ನನ್ ಪಾತಾಳದಲ್ಲಿ ಅಡಗಿದ್ರು ಅವನ್ನ ಎತ್ತಾಕೊಂಬಂದು ನನ್ನ ತಂಗಿ ಕಣ್ಣೀರು ಒರೆಸ್ತೀನಿ. ನಾನು ಹೋಗಿ ಅವನ್ನ ಕರ್ಕೊಂಬತ್ತೀನಿ. ಚೇತನ್ ತಮ್ಮ ನಿನ್ ಫೋನ್ ನಂಬರ್ ಇತ್ತಂಬ. ಇದೆಪ್ಪ, ಒಂದೆರಡು ಸಲ ಪಂಚಮಿ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದ. ನಾನು ಪಂಚಮಿ ಫೋನ್ ತಗೊಂಡಿದ್ದೀನಿ. ಅಪ್ಪಿ ತಪ್ಪಿ ಚೇತನ್ ಏನಾರು ಫೋನ್ ಮಾಡಿದ್ರೆ ನನ್ ತಿನ್ನೆ ತಿಳಿಸು. ಅಲ್ಬೇಡಪ್ಪ, ಈ ನಿನ್ ಮಗ ಬದುಕಿರೋ ಗಂಟ ಪಂಚಮಿ ಬಾಳು ಕತ್ಲಾಗೋದಕ್ಕೆ ಬಿಡಕ್ಕಿಲ್ಲ. ಧೈರ್ಯವಾಗಿರ. ಈ ಅಣ್ಣನ ಮ್ಯಾಕೆ ನಿನ್ ನಂಬಿಕೆ ಐತೆ ತಾನೆ? ಧೈರ್ಯವಾಗಿರ. ನಾನು ಅವನ್ನ ಕರ್ಕೊಂಡ್ ಬಂದೇ ಬರ್ತೀನಿ. ಈ ಮದುವೆ ನಡ್ದೇ ನಡೀತೈತೆ. ಹೋಗಿ ಹೋಗ್ಬಿಡ, ನಿನ್ ಜೊತೆ ನಾನು ಬರ್ತೇನೆ. ಟೈಮ್ ವೇಸ್ಟ್ ಆಗೋಯ್ತದೆ. ಒಂದ್ ಕೆಲಸ ಮಾಡು, ನೀನ್ ಬಸ್ ಸ್ಟ್ಯಾಂಡ್ ಕಡೆ ಹುಡ್ಕೊ. ಅವ್ನು ಊರ್ ಬಿಟ್ಟು ಸರಿ, ನನಗೆ ಸಿಕ್ಕರೆ ನೀನ್ ಕಾಲ್ ಮಾಡು, ನನಗೆ ಸಿಕ್ಕರೆ ನಾನು ಕಾಲ್ ಮಾಡು. ಸರಿ, ನನ್ನ ತವಿರ ಪಂಚಮಿ ಫೋನ್ ನೆನಪಲ್ಲಿ. ಸರಿ ಆಯ್ತು ಅಕ್ಕ. ಆ ಮಹಾದೇವರಾಮ್ ಇಬ್ರು ಚೇತನ್ ಹುಡ್ಕೊಂಡು ಹೋಗಿದ್ದಾರೆ. ಅವ್ರು ಬರುವಷ್ಟರಲ್ಲಿ ನಾನು ಪಂಚಮಿ ಕೊಡ್ಲಿಕ್ಕೆ ತಾಳಿ ಕಟ್ಟಿರ್ಬೇಕು. ಅವ್ರೇನಾದ್ರು ಬಂದ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ಬಿಡ್ತಾರೆ. ನೀನ್ ಬೇಗ ನಿನ್ ಕೆಲಸನ ಶುರು ಮಾಡಕ್ಕ. ಗೆಲ್ಬಿಟ್ಟು ಇಷ್ಟ ಹತ್ರ ಬಂದ್ಮೇಲೆ ಹಿಂದೆ ಸರಿಯೋ ಮಾತೇ ಇಲ್ಲ ಕಿಟ್ಟೆ. ನೀನ್ ಹೋಗಿ ಮೊದಲು ರೆಡಿ ಆಗ. ಆ ಕಲ್ಯಾಣಿ ಪಂಚಮಿ ಮನ್ಸನ್ನ ತಿದ್ದಿ ಈ ಮದ್ವೆಗೆ ನಾನು ಅವ್ರನ್ನ ಯಾರು ಯಾರದು? ನನ್ ಮಗಳ ಮದ್ವೆ
ಕಷ್ಟ. ಆದ್ರೂ ಒಂದ್ಸರಿ ನೋಡ್ಕೊಂಡ್ ಬರೋಣ ಬಾ. ಇವನಿನ್ನು ಹಾಲು ಹೋಗ್ತಲೇ ಇದ್ದಾನೆ. ಇವನ್ ಇನ್ನು ಎದ್ದೊಳಕ್ಕೆ 2 ಅವರ್ ಬೇಕು. ಅಷ್ಟ್ರಲ್ಲಿ ಎಲ್ಲ ಕೆಲ್ಸ ಆಗಿರುತ್ತೆ. ನಡಿ. ನಾನಿರಲ್ಲ, ಪಂಚಮಿನ ನೋಡಕ್ ಹೋಗ್ತೀನಿ. ಪ್ಲೀಸ್ ಅವಿಬೇಡ. ನೋಡು, ನಿಮ್ ಅಣ್ಣ ಹೋಗಿದಾನಲ್ವಾ, ಖಂಡಿತವಾಗ್ಲೂ ಚೇತನ ವಾಪಸ್ ಕರ್ಕೊಂಡ್ ಬಂದೇ ಬರ್ತಾನೆ. ಚೇತನಿನ ಎಷ್ಟು ಪ್ರೀತಿಸ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರು ನಿನ್ನ ನಡು ಬೀದಿನಲ್ಲಿ ಕೈ ಬಿಡೋದಿಲ್ಲ ಕಣೆ. ಹೌದು ಪಂಚಮಿ, ಗಲಾಟೆ ಆದ್ಮೇಲೆ ಚೇತನಿನ ಹತ್ರ ಬಂದು ಏನ್ ಹೇಳ್ದ ಹೇಳು? ಯಾವುದೇ ಶಕ್ತಿನೂ ನಮ್ಮಿಬ್ಬರನ್ನ ದೂರ ಮಾಡಕ್ ಆಗಲ್ಲ ಅಂತ ಹೇಳ್ದವನು ಓಡೋಗ್ತಾರ ಹೇಳು? ಮಗಳೇ ಪಂಚಮಿ, ನಿನ್ನ ನೋಡಿದ್ರೆ ನಂಗೆ ತುಂಬಾ ಹೊಟ್ಟೆ ಹೊಡಿತಿದ್ಯಮ್ಮ. ಈಗ ನಿಂಗ ಆ ಹುಡುಗನ ಮೇಲೆ ಇಷ್ಟೊಂದು ನಂಬಿಕೆನಾ? ಬೇಡಮ್ಮ ಬೇಡ. ಆ ಹುಡುಗ ನಿನ್ ನಂಬಿಕೆಗೆ ಮೋಸ ಮಾಡಿ ನಿನ್ ಮನ್ಸನ್ನ ಚೂರ್ ಚೂರ್ ಮಾಡಿ ನಿನ್ನ ಬಿಟ್ಟು ಓಡ್ ಹೋಗಿದ್ದಾನೆ ಕಣೆ. ಓಡ್ ಹೋಗಿದ್ದಾನ ಅವನು. ಈ ಗಂಡಸ್ರೆ ಹೀಗೆ, ಈ ಗಂಡಸ್ರೆ ಹೀಗೆ. ಅಕ್ಕ ಅಕ್ಕ ಸ್ವಲ್ಪ ಹಾಗೆ ಬಂದ್ ನೋಡಕ್ಕ, ಚೆನ್ನಾಗಿ ಹೇಗೆಲ್ಲ ಮಾತಾಡ್ಕೊತಿದ್ದಾರೆ ಅಂತ. ಪಂಚಮಿ, ನನ್ ಮಗಳ ಜೀವನ ಮುಗ್ದೋಯ್ತಕ್ಕ. ಇನ್ಯಾರು ಇವಳನ್ನ ಮದ್ವೆ ಆಗ್ತಾರೆ ಅಂತ ಹೇಳ್ತಿದಾರಕ್ಕ. ಒಬ್ಬೊಬ್ರು ಒಂದೊಂದ್ ರೀತಿ ಹೋಗಿತ್ತಾ ಇದ್ದಾರೆ. ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡ್ತಕ್ಕ, ಬೀದಿಗೆ ಬಂದ್ಬಿಡ್ತು. ಕಂದ, ನೀನ್ ಅಳ್ಬೇಡಮ್ಮ, ನೀನ್ ಅಳ್ಬೇಡ. ಆ ಚೇತನ್ ಓಡ್ ಹೋದ್ರೆ ಏನಂತೆ? ನಿನ್ಗೆ ಬೇರೆ ಅಪ್ಪನ ಜೊತೆ ನಾನ್ ಮದುವೆ ಮಾಡಿಸ್ತೀನಿ. ಯಾಕಮ್ಮ ಹಾಗಂತ್ಯ? ಈ ನಿನ್ ಚಿಕ್ಕಮ್ಮ ಇನ್ನೂ ಬದುಕಿದ್ದಾಳೆ, ನಾನ್ ನಿನ್ ಮದ್ವೆ ಮಾಡಿಸ್ತೀನಿ. ಈ ಮದ್ವೆ ನಿಲ್ಲಲ್ಲ, ನಿಲ್ಲೋದು ನಾನ್ ಬಿಡೋದು ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಮರನೇ ಇಲ್ದಿದ್ಮೇಲೆ ಮದ್ವೆ ಹೇಗ್ ನಡೆಯುತ್ತೆ? ಈ ಹುಡುಗ ಓಡ್ ಹೋದ್ರೆ ಏನಕ್ಕ? ಇದೇ ಮುಹೂರ್ತದಲ್ಲಿ, ಇದೇ ಮಂಟಪದಲ್ಲಿ ಪಂಚಮಿ ಮದ್ವೆ ನಡೆಯುತ್ತೆ. ನನ್ ಮಗಳ ಹುಡುಗಿಗೆ ನಾನೇ ಬಿದ್ದೆ ಬೀಳುತ್ತೆ. ಯಾಕೆಲ್ರು ಹಾಗೆ ನೋಡ್ತಾ ಇದ್ದೀರಾ? ನಾನ್ ಹೇಳಿದ ಅರ್ಥ ಆಗ್ಲಿಲ್ಲ ಅಂತನಾ? ಓಡೋದೊಂದ್ಗೋಸ್ಕರ ಕಾಯ್ತಾ ಕೂತ್ರೆ ನಮ್ ಮರ್ಯಾದೆ ಮಣ್ಪಾಲಾಗತ್ತೆ, ನನ್ ಮಗಳ ಜೀವನ ಹಾಳಾಗತ್ತೆ. ಮದ್ವೆ ಮೊತ್ತು ಬಿದ್ದಿರೋ ಹುಡುಗಿ ಅಂತ ಅವ್ರನ್ನ ಯಾರು ಮದ್ವೆ ಮಾಡ್ಕೊಳಲ್ಲ.